ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. भारत का वाह उस्ताद, एक बहुत ही अच्छा प्लेटफॉर्म है जिससे आगे सीखने को बहुत कुछ मिलेगा. I am very happy and thank you Waves. बहुत कुछ सीखेंगे और एक एक्सपीरियंस लेके जाएंगे. We are extremely honored and grateful and thankful to Doordarshan, Ministry of Information and Broadcasting, for bringing out an initiative like Waves and also for making us the Gharana a part of it. The language space, for example, has widened tremendously, deepening the diversity of both content and format. Talent and opportunity have an interactive dynamic, and we can see in this country how they have strengthened each other in the last decade. But there is also, and I'm very conscious, I'm addressing many ambassadors and diplomats, there is also the equally important global aspect. The world is already witnessing economic and political rebalancing. This is now moving to its technology and to its cultural facets as well. Real globalization is not about a single narrative or one truth. It is about capturing the enormous diversity of our peoples in our planet. In that sense, we are really never global till we are truly local. It is this sentiment of mutual respect and the give and take associated with that approach that draws us together. It is eminently appropriate that Waves 2025 Summit takes place in Mumbai, a venue whose identity, whose fundamental characteristics captures the spirit. ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ದೇವಸ್ಥಾನದ ಓಪಿ ಹತ್ರ ಬರಬೇಕು ಇಮಿಡಿಯೇಟ್ ಆಗಿ. ಅವ್ರೇನು ಹೇಳ್ತಾರೆ, ನೀವೆಲ್ಲ ಚುನಾವಣೆ ಒಳಗೆ ಇದನ್ನ ಮಾತು ಕೊಟ್ಟಿರಿ, ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ಯಾರ, ಕೇಂದ್ರ ಸರ್ಕಾರ ಬಿಟ್ಟು ಅವ್ರು ಮಾಡ್ಯಾರ, ನೀವ್ಯಾವ ಮಾಡ್ತೀರ? ಆದಷ್ಟು ಉತ್ತರವನ್ನು ಹೈಡ್ ಮಾಡಿ ಕೊಟ್ಟಿದ್ದಾರೆ. ರೈಟ್ಸ್ ಪೀಪಲ್ ಅನ್ನೋ ಸಂಸ್ಥೆಗೆ 9,25,00,000 4G ಎಕ್ಸಂಪ್ಷನ್ ಕೊಟ್ಟು ಈ ಹಣ ಕೊಡ್ತಾ ಇದ್ದಾರೆ. ಕೊಡ್ತಿರೋ ಸುಳ್ಳೋ ಸತ್ಯ? ಸತ್ಯ ಅನ್ನೋದಾದ್ರೆ ಅದನ್ನ ಯಾಕೆ ಉತ್ತರದಲ್ಲಿ ಕೊಟ್ಟಿಲ್ಲ, ಒದಗಿಸಿಲ್ಲ? ಈಗ ಸುಳ್ಳು ಅಂದ್ರೆ ನಾವು ಮಾತಾಡೋದಿಲ್ಲ, ಕೊಡ್ತಿರೋದು ನಿಜ ಅಂತ ಆದರೆ ಉತ್ತರದಲ್ಲಿ ಯಾಕೆ ಒದಗಿಸಿಲ್ಲ, ಉತ್ತರದಲ್ಲಿ ಯಾಕೆ
ಅರ್ಧ ಉತ್ತರವನ್ನು ಹೈಡ್ ಮಾಡಿ ಕೊಟ್ಟಿದ್ದೀರಿ. ಯಾಕೆ 9,25,00,000 ರೈಟ್ಸ್ ಪೀಪಲ್ ಸಂಸ್ಥೆ ಕೊಟ್ಟಿದ್ದಾರೆ? ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.